ಶುರು ಮಾಡೋಣ. ಲೆನ್ಸ್ ಕಾನ್ವೆಕ್ಸ್, ಪೊಸಿಷನ್ ಆಫ್ ದ ಆಬ್ಜೆಕ್ಟ್ at infinity. So object is at infinity. So infinity the light ಹೇಗೆ ಬರುತ್ತೆ? ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ವಾ? ಸೊ ಇದನ್ನೆಲ್ಲ ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಿರರಲ್ಲಿ. ಸೊ ಇದೇನಾಗುತ್ತೆ? ಇಟ್ ವಿಲ್ ಕಾನ್ವರ್ಜ್ at the focus. ಸೊ why is convex lens called as converging lens ಅಂತ ಹೇಳಿ ನಾನು ಪ್ರಾಕ್ಟಿಕಲಾಗಿ ನೋಡ್ಸಿದ್ನಲ್ಲ, ಸೊ ಅದೇ ಕೇಸ್ ಇದು. ಸರಿನಾ? ಇಷ್ಟೇ ನಿಮ್ಮ ಚಿತ್ರ. ಸೊ ಚಿತ್ರ ಬಿಡಿಸಾದ್ಮೇಲೆ C1 F1 O F2 C2 ಅಂತ ಬರಿಬೇಕಾಗುತ್ತೆ. ಆಯಿತಾ? ಸೊ ದಿಸ್ ಆರ್ ಫಿಸಿಕಲ್ ರೇಸ್ ವಿಚ್ ಆರ್ ಕಾನ್ವರ್ಜಿಂಗ್ ಎಟ್ ಎ ಪಾಯಿಂಟ್. ಸೊ ಹಾಗಾಗಿ ದಿಸ್ ಈಸ್ ಎನ್ ರಿಯಲ್ ಇಮೇಜ್. ಸೊ ಇದೆಲ್ಲ ರಿಯಲ್ ಇಮೇಜ್. ಸೈಜು ಹೈಲಿ ಡಿಮಿನಿಷ್ಡ್. ಓರಿಯಂಟೇಷನ್ ರಿಯಲ್ ಇಮೇಜ್ ಯಾವತ್ತಿದ್ರು ಇನ್ವರ್ಟೆಡ್. ಲೊಕೇಶನ್ ಅಟ್ F2. ಸರಿನಾ? ಸೊ ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ಬಿಡಿಸ್ತಾ ಇಲ್ಲ ನಾನು. ಎಂತ ಇದ್ದೀನಿ ನಾನು ಇದನ್ನು ಬಿಡಿಸಲ್ಲ ಇದನ್ನು ನಾನು. ನೀವು ಚಿತ್ರ ನೀವೇ ಬಿಡಿಸ್ಕೊಳ್ಳಿ. ಇದು ಪ್ರಾಕ್ಟಿಕಲ್ ಆಗಿ ನೋಡೋಣ. ಸರಿನಾ? ಇಮೇಜ್ ಫಾರ್ಮೇಷನ್ ಎಲ್ಲ ನೋಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಕ್ರೀನು, ಲೆನ್ಸು. ಸೊ ಅದು ನಿಮ್ಮ ಇಮೇಜು, ಬ್ಲರಿ ಇಮೇಜು. ಹಾಂ, ಇದು ನಿಮ್ಮ ಶಾರ್ಪ್ ಇಮೇಜ್. ಆಯಿತಾ? ಸೊ ಇದು ನಿಮ್ಮ ಸೂರ್ಯನ ಕಿರಣ ರೀತಿಯಲ್ಲಿ ಇದಿಲ್ಲ, ಅದು ಫೋಕಲ್ ಲೆಂತ್. ಹೇಳ್ತೀನಿ ಅದೇನಂತ ಹೇಳಿ. ಹುಡುಗರ, ಇದು ನಾನು ನೋಡ್ಸಿರೋ ಪ್ರಾಕ್ಟಿಕಲ್ಲು ಸೂರ್ಯನ ಕಿರಣ ಉಪಯೋಗಿಸಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ನಾನು ಈ ಪರ್ಟಿಕ್ಯುಲರ್ ಪ್ರಾಕ್ಟಿಕಲ್ಸಲ್ಲಿ ಫೋಕಲ್ ಲೆಂತ್, ಅಪ್ರಾಕ್ಸಿಮೇಟ್ ಲೆಂತು ಮೆಜರ್ ಮಾಡೋ ಸ್ಥಿತಿಯಲ್ಲಿ ಇರ್ತೀವಿ. ಹಾಗಾಗಿ ಇದು ಸ್ವಲ್ಪ ಸುಲಭ ಆಯಿತು. ಸೂರ್ಯನ ಕಿರಣ ಉಪಯೋಗಿಸಿ ಮಾಡ್ಬೋದು ಇದನ್ನೆಲ್ಲ, ಬಟ್ ಇದು ಕನ್ವೀನಿಯೆಂಟ್ ಅಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲಿ ಆಬ್ಜೆಕ್ಟು ಇನ್ಫಿನಿಟಿ ಇರಲಿಲ್ಲ. ಇಟ್ ಈಸ್ ಬಿಟ್ ಫಾರ್ ಫ್ರಮ್ C1 ಆ್ಯಕ್ಚುಲಿ. ಸೊ ನಮ್ಮ ಉತ್ತರ ಅಂತ ಹೇಳಿದ್ರೆ ಇದು ಫೋಕಲ್ ಲೆಂತ್ ಅಪ್ರಾಕ್ಸಿಮೇಟ್ ಬರುತ್ತೆ. ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ. ಸರಿನಾ? ಸೊ ಫೋಕಲ್ ಲೆಂತ್ ಆ್ಯಕ್ಚುಲಿ ಹೆಚ್ಚು ಬರುತ್ತೆ, ಕಮ್ಮಿ ಬರಲ್ಲ. ಇಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇರೋ ವ್ಯಾಲ್ಯೂಗಿಂತ ಸ್ವಲ್ಪ ಹೆಚ್ಚು ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಸಿನಾರಿಯೋ ಹೇಗೆ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ ಟು ಫೈಂಡ್ ದ ಫೋಕಲ್ ಲೆಂತ್ ಹೇಗೆ ಅಂತ ಇಲ್ಲಿ ನೋಡಿ. ಇಲ್ಲಿ ಸೊ ಇದು ನಿಮ್ಮ ಇಮೇಜು, ಶಾರ್ಪ್ ಇಮೇಜು. ಆಯಿತಾ? ಸೊ ಇದು ಚಿತ್ರ ಸರಿಯಾಗಿ ಕಾಣಿಸ್ತಾ ಇಲ್ಲ, ಆದರೆ ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 14. ಸೊ ಇಲ್ಲಿಂದ ಇಲ್ಲಿ ನೋಡ್ಬೋದು, ಇದು 0, ನಿಮ್ಮ ಸ್ಕ್ರೀನ್ 0ಯಲ್ಲಿದೆ. ಇದು ಅರೌಂಡ್ 14 ಹತ್ರ ಇದೆ. ಹಾಗಾಗಿ ಇದನ್ನು 14 ಸೆಂಟಿಮೀಟರ್ ಅಂತ ಹೇಳಿ ನಾವು ಕನ್ಕ್ಲೂಡ್ ಮಾಡ್ಬೋದು. ಸರಿನಾ? ಸೊ ಇಲ್ಲಿಂದ ಇಲ್ಲಿ 14 ಸೆಂಟಿಮೀಟರ್. ಈ ಪರ್ಟಿಕ್ಯುಲರ್ ಲೆನ್ಸು ನಾವು ಮುಂದಿನ ಬರೋ ಪ್ರಾಕ್ಟಿಕಲ್ಸ್ ಎಲ್ಲ ಉಪಯೋಗಿಸ್ತೀವಿ. ಹಾಗಾಗಿ ಜ್ಞಾಪಕ ಇರಲಿ. ಆಯಿತಾ? ಸೊ ವಿ ಕ್ಯಾನ್ ಫೈಂಡ್ ದ ಫೋಕಲ್ ಲೆಂತ್ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಸಿನಾರಿಯೋ ಫಾರ್ ಹೀಟಿಂಗ್ ಪರ್ಪಸ್, ಕಾನ್ಸಂಟ್ರೇಟಿಂಗ್ ದ ಲೈಟ್ ಪರ್ಪಸ್. ಸೊ ಈ ಪರ್ಟಿಕ್ಯುಲರ್ ಸಿನಾರಿಯೋ ನಾವು ಉಪಯೋಗಿಸಿ ಹೀಟ್ ಮಾಡ್ಬೋದು, ಬಿಸಿ ಮಾಡ್ಬೋದು ಏನನ್ನ. ಆಯಿತಾ? ಮತ್ತು ಇನ್ನೇನಿದೆ, ಸಿಗ್ನಲ್ನ ಕಾನ್ಸಂಟ್ರೇಟ್ ಮಾಡೋ ಯಾವುದೇ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದ್ದರೆ ಇದನ್ನು ಉಪಯೋಗಿಸ್ಬೋದು. ಸೊ ಎಫಿಷಿಯನ್ಸಿ ಆಫ್ ಸೋಲಾರ್ ಪ್ಯಾನಲು ಹೆಚ್ಚು ಮಾಡೋದಕ್ಕೆ ಉಪಯೋಗಿಸ್ಬೋದು. ಆಮೇಲೆ ಸೋಲಾರ್ ಕುಕ್ಕರ್ ಅಂತ ಹೇಳಿ ಅದಕ್ಕೆ ಉಪಯೋಗಿಸ್ಬೋದು. ಸೊ ಇದರ ಅಪ್ಲಿಕೇಶನ್ ಹಲವಾರಿದೆ. ಮೇಯ್ನಾಗಿ ಇವೆರಡು ಅಂತ ಹೇಳಿ ಲಿಸ್ಟ್ ಮಾಡ್ಬೋದು. ಸೊ ಇದು ನಾನು ಪ್ರಾಕ್ಟಿಕಲಾಗಿ ನಾನು ಪೇಪರ್ ಮೇಲೆ ಮಾಡಿ ಚಿತ್ರ ಬಿಡಿಸಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸೇಮ್ ಏನಿಲ್ಲ. ಸೊ ಒಂದು ಕಾನ್ವೆಕ್ಸ್ ಲೆನ್ಸ್ ಚಿತ್ರ ಬಿಡಿಸಿ ಪ್ಯಾರಲಲ್ ಲೈನ್ ಡ್ರಾ ಮಾಡಿ ಈ ಥರ ಫೋಕಸ್ ಹತ್ರ ಕಾನ್ವರ್ಜ್ ಮಾಡಿ, ಅಷ್ಟೇ. ಇದೇ ಉತ್ತರ ನಿಮ್ಮದು. ಅದು ಬಿಟ್ಟು ಇದು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಆಯಿತಾ? ಅದು ಬಿಟ್ಟು ಪ್ರಾಪರ್ಟೀಸಲ್ಲಿ ಇವೆಲ್ಲ ಪ್ರಾಪರ್ಟೀಸ್ ಬರೀಬೇಕಾಗುತ್ತೆ. ಯೂಸಲ್ಲಿ ನಾನು ಮತ್ತೊಂದು ಕಡೆ ಆರಾಮಾಗಿ ಲಿಸ್ಟ್ ಮಾಡ್ತೀನಿ. ಇದು 14 ಸೆಂಟಿಮೀಟರ್ ನನ್ನ ಲೆನ್ಸು, ನನ್ನ ಹತ್ರ ಇರೋ ಲೆನ್ಸ್ 14 ಸೆಂಟಿಮೀಟರ್ ಅಂತ ಜ್ಞಾಪಕ ಇರಲಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಬರೋ ಪ್ರಾಕ್ಟಿಕಲ್ಸಲ್ಲೆಲ್ಲ. ಸೊ ಇದು 0, ಇದು 14, ಇದು 28, ಇದು 14 ಆ್ಯಂಡ್ 28 ಅಂತ ಹೇಳಿ ಜ್ಞಾಪಕ ಇರಲಿ. ಸೊ ಇದನ್ನು ಉಪಯೋಗಿಸ್ತೀವಿ. ಸರಿನಾ?